There is a very big difference between doing what I like and doing what is needed. ನನಗೆ ಇಷ್ಟ ಇರೋದನ್ನ ಮಾಡೋದು ಮತ್ತು ಅಗತ್ಯ ಇರೋದನ್ನ ಮಾಡೋದು, ಇವುಗಳ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ನೀವು ಅಗತ್ಯ ಇರೋದನ್ನ ಮಾಡೋದಕ್ಕೆ ಶುರು ಮಾಡಿದಾಗ ನನಗೆ ಏನ್ ಇಷ್ಟ ಇಲ್ಲ ಅನ್ನೋದೇನೂ ಇರಲ್ಲ. ಈ ಒಂದು ವಿಷಯನ ನೀವು ಮೀರಿದ್ರೆ, ನನಗೆ ಇದು ಇಷ್ಟ ಅದಿಷ್ಟ ಇಲ್ಲ, ನೀವು ಇದೊಂದನ್ನ ಮೀರಿದ್ರೆ ನಿಮ್ಮ ಆಧ್ಯಾತ್ಮ ಸಾಧನೆಯ 90% ಆದಂಗೆ ಅಷ್ಟೇ. ಯಾಕೆ ಅಂದರೆ ಕರ್ಮವನ್ನು ಉತ್ಪಾದನೆ ಮಾಡೋ ಮಷೀನ್, ಬಂಧನದ ತಳಹದಿ ಇದೇನೆ. ನನಗಿದು ಇಷ್ಟ ಇದು ಇಷ್ಟ ಇಲ್ಲ, ಇದನ್ನು ಪ್ರೀತಿಸ್ತೀನಿ ಇದನ್ನು ದ್ವೇಷಿಸ್ತೀನಿ. ಒಮ್ಮೆ ನೀವು ಸೃಷ್ಟಿಯನ್ನು ಈ ರೀತಿ ವಿಭಜಿಸಿದರೆ, ನಾವು ಸೃಷ್ಟಿಯ ಮೂಲ ಅಂತ ಕರೆಯೋ ಆ ಆಯಾಮ ನಿಮಗೆ ನಿಲ್ಕೋದಿಲ್ಲ. ನೀವು ಗಮನ ಕೊಡಬೇಕು, ಮಕ್ಕಳು ಕೂಡ. ಹಲೋ, ನೀವೆಲ್ಲರೂ ಗಮನ ನೀಡಬೇಕು ಸಣ್ಣ ವಿಷಯಗಳಿಗೆ. ಒಂದು ಹುಲ್ಲು ಕಡ್ಡಿ, ಒಂದು ಎಲೆ, ಒಂದು ಇರುವೆ ನೋಡಿದ್ದೀರಾ? ಹತ್ತಿರದಿಂದ ಗಮನ ಇಟ್ಟು ನೋಡಬೇಕು. ಈ ಇರುವೆನ ಯಾರು ಮಾಡಿದ್ರೋ, ಅದನ್ನ ತುಂಬಾ ಎಚ್ಚರ ವಹಿಸಿ ಮಾಡಿದ್ದಾರೋ ಅಥವಾ ಬರೀ ಒಂದು ಇರುವೆ ಅಂತ ಮಾಡಿದಾರೋ? ನಿಮ್ಗೇನನ್ಸುತ್ತೆ? ಚೆನ್ನಾಗಿ ಮಾಡಲಾಗಿದೆಯಾ ಇಲ್ವಾ? ತುಂಬಾ ಚೆನ್ನಾಗಿ ಮಾಡಲಾಗಿದೆ ಅಲ್ವಾ? ಅದ್ಭುತವಾದ ಇರುವೆ, ನಿಜವಾಗಿ ಕ್ಷುಲ್ಲಕವಾದ ಇರುವೆ ಅಲ್ಲ. ಹಾಗಾದರೆ ಸೃಷ್ಟಿಕರ್ತ, ಸೃಷ್ಟಿಯ ಮೂಲ ಅಷ್ಟೊಂದು ಗಮನ ಹರಿಸೋದಕ್ಕೆ ತಯಾರಾಗಿದ್ದರೆ, ಆ ಸಣ್ಣ ಇರುವೆಗೆ ನೀವ್ಯಾರು ನಿಮಗೇನಿಷ್ಟ ಇಲ್ಲ ಅಂತ ನಿರ್ಧರಿಸೋದಕ್ಕೆ? ನಮಗಿದು ಇಷ್ಟ ಇದು ಇಷ್ಟ ಇಲ್ಲ. ನಿಮಗೆ ಜಿರಳೆ ಇಷ್ಟನಾ? ಯಾಕೆ? ಒಂದು ವೇಳೆ ಶಿವ ಜಿರಳೆಯ ರೂಪದಲ್ಲಿ ಬಂದರೆ ಏನ್ ಮಾಡ್ತೀರಾ? ನಮಸ್ಕಾರ ಮಾಡ್ತೀರಾ? ಆದರೆ ಅದು ಶಿವನ ಅಥವಾ ಬರೀ ಒಂದು ಜಿರಳೆನಾ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಹಾಗಾದ್ರೆ ಎಲ್ಲಾ ಜಿರಳೆಗಳಿಗೆ ನಮಸ್ಕಾರ ಮಾಡೋದು ಒಳ್ಳೇದಲ್ವಾ? ಯಾರಿಗ್ ಗೊತ್ತು ಯಾವುದು ಶಿವ ಅಂತ? ತುಂಬಾ ಸಿಂಪಲ್ ಇದು. ಈ ಸಂಸ್ಕೃತಿ ನಿಮಗೆ ಕಲಿಸಿದ್ದು ಇದನ್ನೇ. ಒಂದು ಮರವನ್ನ ನೋಡಿದ್ರೆ ಓಹ್ ಶಿವ, ಕಲ್ಲನ್ನು ನೋಡಿದ್ರೆ ಶಿವ, ನಾಯನ್ನ ನೋಡಿದ್ರೆ ಶಿವ, ದನವನ್ನ ನೋಡಿದ್ರೆ ಶಿವ. ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲ ಇವತ್ತವನು ಯಾವ ರೂಪದಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ಲ. Better not take a chance, isn't it? ಚಾನ್ಸ್ ತಗೊಳ್ಳೋದು ಒಳ್ಳೇದಲ್ಲ ಅಲ್ವಾ? ಕೊನೆ ಪಕ್ಷ ಮನುಷ್ಯರಿಂದ ಆರಂಭಿಸಿ. ಇವತ್ತು ಅವನು ಯಾವ ರೂಪದಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಒಂದು ವೇಳೆ ಯಾರಿಗ್ ಗೊತ್ತು? ಅದಕ್ಕೆ ಯಾರನ್ನ ನೋಡಿದ್ರು ಯಾರಿಗ್ ಗೊತ್ತು ಇವತ್ತು ಯಾವ ರೂಪದಲ್ಲಿದ್ದಾನೆ ಅಂತ? ನೀವೀ ಥರ ಇದ್ರೆ ಅನುಗ್ರಹ ನಿಮ್ಮೇಲಿರುತ್ತೆ, ಅನುಮಾನನೇ ಇಲ್ಲ. ನೀವು ಹುಡುಕ್ತಾ ಹೋಗಬೇಕಾಗಿಲ್ಲ. ನೀವು ದೇವರನ್ನ, ಸತ್ಯವನ್ನ ಹುಡುಕ್ತಾ ಹೋಗಬೇಕಿಲ್ಲ. ಅದರ ಮಳೆನೇ ಸುರಿಯುತ್ತೆ ನಿಮ್ಮ ಮೇಲೆ. ಸುರಿದೇ ಸುರಿಯುತ್ತೆ.